ಬಾಗಲಕೋಟೆಯಲ್ಲಿ ಪಟ್ಟು ಬಿಡ್ತಾ ಇಲ್ಲ ಕಬ್ಬು ಬೆಳೆಗಾರರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ ಸಭೆ ಅಂತ್ಯ ಆಗಿದೆ. ಸಭೆ ಬಳಿಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಸರ್ಕಾರದ ಆದೇಶವನ್ನು ಪಾಲಿಸ್ತೇವೆ. ಸರ್ಕಾರ ಈಗ 3,300 ರೂಪಾಯಿ ನೀಡಬೇಕು ಅಂತ ಹೇಳಿದೆ ಅಲ್ವಾ, ಆ ದರವನ್ನು ನಾವು ಕೊಡ್ಲಿಕ್ಕೆ ಸಿದ್ಧ. ಅಂದರೆ ಈಗ 50 ರೂಪಾಯಿ ಕೊಡಬೇಕು ಅಂತ ಹೇಳಿದೆ ಕಾರ್ಖಾನೆಗಳು. ಇಷ್ಟ ಸರ್ಕಾರ ಕೂಡ 50 ರೂಪಾಯಿ ಕೊಡುತ್ತೆ. ನಮ್ಮ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸುವ ರೈತರೊಂದಿಗೆ ನಾವು ಚರ್ಚೆ ಮಾಡ್ತೇವೆ. ರೈತರು ಕಬ್ಬು ಪೂರೈಕೆ ಮಾಡಿದರೆ ಕಾರ್ಖಾನೆ ಆರಂಭ ಮಾಡ್ತೇವೆ. ರೈತರು ಕಬ್ಬು ಕೊಡಲ್ಲ ಅಂತ ಹೇಳಿದ್ರೆ ಕಾರ್ಖಾನೆಗಳನ್ನು ಬಂದ್ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ರೈತರನ್ನ ಇವರು ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತೇಳಿ. ರೈತರ ಆ ಹೋರಾಟಕ್ಕೆ ಕಿಮ್ಮತ್ತಿಲ್ಲ ಮತ್ತು ರೈತ ಬೆಳೆಯುವಂತಹ ಕಬ್ಬಿನ ಬೆಲೆ ಹಾಕುವಂಥ ಬಂಡವಾಳ, ಅದರ ವೆಚ್ಚ, ಖರ್ಚು ಅದೆಲ್ಲವನ್ನು ಸೇರಿಸ್ಕೊಂಡೇ ರೈತರಿಗೆ ಹೇಳ್ತಾ ಇರೋದು 3,500 ಕೊಡಿ ಅಂತ. ಬಟ್ ಈಗ ಬೆಳಗಾವಿ ಭಾಗದ ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವು ಸಕ್ಕರೆ ಕಾರ್ಖಾನೆ ಮಾಲೀಕರು ಏನು ಮಾಡ್ತಾರೆ, ಅಲ್ಲಿ ಒಪ್ಕೊಂಡಿದ್ದಾರೆ, ಇಲ್ಲಿ ಯಾಕೆ ಒಪ್ಕೊಳ್ತಿಲ್ಲ, ಇಲ್ಲೂ ಕೂಡ ನಾವು ಒಪ್ಸೋಣ ಅಂಥೇಳಿ, ಇಲ್ಲದಿದ್ದರೆ ಕಾರ್ಖಾನೆಗಳನ್ನು ಬಂದ್ ಮಾಡಿಬಿಡ್ತೀವಿ ಅಂತ ರೈತರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ರೈತರು ಇನ್ನೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೀತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಬಾಗಲಕೋಟೆಯಲ್ಲಿ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಈಗ ನ್ಯಾಮಗೌಡ ಅವರು ಹೇಳಿರೋದನ್ನು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ರೈತರ ನಿರ್ಧಾರಕ್ಕೆ ಅವರು ಬಂದಂತೆ ಕಾಣಿಸ್ತಾ ಇಲ್ಲ. ಸರ್ಕಾರ ಅವ್ರದ್ದಿರೋದ್ರಿಂದಾಗಿ ಸರ್ಕಾರಕ್ಕೆ ನಾವು ಒಪ್ಪಿಗೆಯನ್ನು ಕೊಡ್ತಿದ್ದೇವೆ ಅಂತ ಹೇಳ್ತಾರೆ ಅವ್ರ ನಿರ್ಧಾರಕ್ಕೆ. ರೈತರ ನಿರ್ಧಾರ ಈ ಒಂದು ವಿಚಾರದಲ್ಲಿ ಯಾವಾಗ ಫೈನಲ್ ಆಗ್ಬೋದು? 3,500ಕ್ಕೇನ ಪಟ್ಟು ಹಿಡಿದು ಕೂತಿದ್ದಾರೆ ರೈತರು, ಹೇಗೆ? ಪ್ರಭು, ಖಂಡಿತ. ಅಂದ್ರೆ ಸಾಕಷ್ಟು ರೀತಿ ಈಗಾಗಲೇ ರೈತರು ಒಂದು ಪ್ರತಿಭಟನಾ ಕಿಚ್ಚು ಮತ್ತಷ್ಟು ಹೆಚ್ಚಿಗೆ ಆಗ್ತಿರುವಂತದ್ದು. ಅಂದ್ರೆ ನಿನ್ನೆ ಜೆಮ್ ಶುಗರ್ ಕಾರ್ಖಾನೆಯನ್ನ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಜಮಾವಣೆಗೊಂಡಿದ್ರು. ಜಮಾವಣೆಗೊಂಡಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅಲ್ಲಿಯ ಡಿಸಿ ಆಗಿರ್ತಕ್ಕಂತ ಸಂಗಪ್ಪ ಅವರು ಕೂಡ ಅಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಸಾಕಷ್ಟು ಸಾಂತ್ವನ ಹೇಳುವಂತ ಕೆಲಸ ಆಯ್ತು. ಅಂದ್ರೆ ಪ್ರಮುಖವಾಗಿ ಒಂದು ದಿನದ ಒಂದು ಮುಧೋಳ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಹಾಕಿ ಸಂದರ್ಭದಲ್ಲಿ ಅದಾದ ಬಳಿಕ ಯಾವುದೇ ರೀತಿಯಾಗಿ ಸರ್ಕಾರ ತಮ್ಮ ಅಧಿಸೂಚನೆಯನ್ನ ಬಿಡುಗಡೆ ಮಾಡದೆ ತಮ್ಮ ಮಂಡತನವನ್ನ ಮಾಲೀಕರು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ರೈತ ಮುಖಂಡರು ಕೂಡ ಸಾಕಷ್ಟು ಒಂದು ಹೋರಾಟದ ಮುಖೇನ, ಒಂದು ಪ್ರತಿಭಟನೆಯನ್ನ ಮಾಡೋದ್ರ ಮುಖೇನ ರೈತರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ನಮಗೆ 3,500 ರೂಪಾಯಿ ಬೆಲೆ ನಿಗದಿ ಆಗ್ಲೇಬೇಕು ಅನ್ನೋ ನಿಟ್ಟಿನೊಳಗೆ ಹೋರಾಟವನ್ನ ಮಾಡಿದ್ರು. ಅದಾದ ಬಳಿಕ ಏಕಾಏಕಿಯಾಗಿ ಡಿಸಿ ಅವರು ಜಿಲ್ಲಾಧಿಕಾರಿಗಳ ಒಂದು ಸಭೆಯನ್ನ ಮಾಲೀಕರಿಗೆ ಒಂದು ಕರೆಯೋದ್ರ ಮುಖಾಂತರವಾಗಿ 12 ಗಂಟೆಗೆ ಸಭೆ ಮಾಡ್ತಾರೆ. ಸಭೆ ಮಾಡಿದಂತ ಸಂದರ್ಭದಲ್ಲಿ 13 ಕಾರ್ಖಾನೆಯ ಮಾಲೀಕರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಸರ್ಕಾರದ ರೂಪರೇಷೆ ಪ್ರಕಾರ ಸಿಎಂ ಅವರು ಸರ್ಕಾರ ಒಂದು ಆದೇಶ ಏನ್ ಮಾಡಿದೆ, 3,300 ಆ ಆದೇಶ ಪ್ರಕಾರ ನಾವು ಕಾರ್ಖಾನೆಯನ್ನ ಪ್ರಾರಂಭಿಸ್ತೇವೆ ಅನ್ನುವಂತ ಮಾಹಿತಿಯನ್ನ ಡಿಸಿ ಅವರ ಸಭೆಯಲ್ಲಿ ಕೂಡ ನಿರ್ಧಾರ ಮಾಡಿಕೊಳ್ತಾರೆ. ಆದ್ರೆ ಅದನ್ನ ತಿಳಿಸಿತ್ತು, ನಮ್ಗೆ 3,300 ರೂಪಾಯಿ ಬೆಲೆ ನಿಗದಿ ಏನಿದೆ ನಮಗೆ ಒಪ್ಪಲ್ಲ ಅನ್ನುವಂತ ಆಟಕ್ಕೆ ರೈತರು ಕೂಡ ಬಿದ್ದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 3,500 ರೂಪಾಯಿ ನಮಗೆ ಬೆಲೆ ಕೊಡ್ಲೇಬೇಕು ಅನ್ನೋ ನಿರ್ಧಾರವನ್ನ ರೈತರು ಮಾಡಿರುವಂತದ್ದು. ಅಂದ್ರೆ ಇವತ್ತು ಮುಖ್ಯವಾಗಿ ಮಾಲೀಕರು ಆನಂದ್ ನ್ಯಾಮಗೌಡ ಅವರು ಮಾಜಿ ಶಾಸಕರಾಗಿದ್ರು ಕೂಡ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಅಂದ್ರೆ 3,300 ನಾವು ಬೆಲೆಯನ್ನ ಕೊಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಮಾಧ್ಯಮ ಜೊತೆ ಹಂಚಿಕೊಂಡಿರುವಂತದ್ದು. ಅಂದ್ರೆ 3,500 ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಅವರು ತಳ್ಳಿ ಹಾಕಿರುವಂತದ್ದು. ಅಂದ್ರೆ 3,300ಕ್ಕೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತೀವಿ, 3,500 ಬೆಲೆ ಏನಾದ್ರೂ ನಮ್ಗೆ ಕೇಳಿದ್ರೆ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ, ನಾವು ಕಾರ್ಖಾನೆಯನ್ನ ಬಂದ್ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಕೂಡ ಡಿಸಿ ಅವರ ಜೊತೆಗೆ ಮತ್ತು ಇಲ್ಲಿ ಮಾಧ್ಯಮಗಳ ಜೊತೆಗೂ ಕೂಡ ಅವರ ನಿರ್ಧಾರವನ್ನ ಹೇಳಿದ್ದಾಗಿದೆ. ಆದ್ರೆ ಇವತ್ತ ಈ ನಿರ್ಧಾರವನ್ನ ಹೇಳುತ್ತಿದ್ದಂತೆ ಈಗ ಡಿಸಿ ಅವರು ಸ್ವತಃ ಅವರನ್ನ ಸಾಂತ್ವನ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ರೈತರ ಸಾಂತ್ವನಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಸಭೆ ವಿಫಲ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ 100 ರೈತರು ಭಾಗಿಯಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಳೆದ 1 ವರ್ಷಗಳಿಂದ ಯಾವುದೇ ರೀತಿ ಹೋರಾಟದಲ್ಲಿ ಭಾಗಿಯಾಗದೇ ಇರತಕ್ಕಂತ ರಾಜ್ಯ ಚಂದ್ರಶೇಖರ್ ಕೋಡಿಹಳ್ಳಿ ಅವರು ಕೂಡ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಅವರು ಕೂಡ ಮುಧೋಳಕ್ಕೆ ಆಗಮಿಸಿದ್ದು ಈಗ ಮುಧೋಳದಲ್ಲಿ ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಇವತ್ತಿನ ಸ್ವರೂಪ ಯಾವ ರೀತಿ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ.